ಆತ್ಮೀಯರೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಮತ್ತೊಂದು ಹೊಸ ಒಂದು ಅಧ್ಯಾಯದೊಂದಿಗೆ ಪ್ರಾರಂಭವನ್ನ ಮಾಡೋಣ. ಇಲ್ಲಿ ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ಅಮೆರಿಕ ದೇಶದಲ್ಲಿ ಟ್ರಂಪ್ ರವರ ಆಡಳಿತದಿಂದ ಬೇಸತ್ತು ಎಲಾನ್ ಮಸ್ಕ್ ಈ ವ್ಯಕ್ತಿ ಜಗತ್ತಿನ ಶ್ರೀಮಂತ ವ್ಯಕ್ತಿಯಾಗಿದ್ದಾನೆ. ಇವರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿ ಈಗ ಟ್ರಂಪ್ನ ವಿರುದ್ಧ ಮುಂದಿನ ಒಂದು ಚುನಾವಣೆಯಲ್ಲಿ ಎಲಾನ್ ಮಸ್ಕನು ಮೂರನೇ ಪಕ್ಷವನ್ನು ಸ್ಥಾಪಿಸುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಹೀಗಾಗಿ ನಾವೇನ್ ಮಾಡೋಣ, ಈ ಒಂದು ಅವಧಿಯಲ್ಲಿ ಅಮೆರಿಕದಲ್ಲಿ ಪಕ್ಷಗಳ ಪದ್ಧತಿ ಹೇಗಿದೆ, ಅಮೆರಿಕದಲ್ಲಿ ಯಾವ ಯಾವ ಪಕ್ಷಗಳು ಆಡಳಿತವನ್ನ ನಡೆಸಿವೆ ಮತ್ತು ಭಾರತದಲ್ಲಿ ಯಾವ ಪಕ್ಷಗಳು ಆಡಳಿತವನ್ನ ನಡೆಸುತ್ತಿವೆ, ಎಷ್ಟು ಇಂಡಿಯಾದೊಳಗೆ ಪಕ್ಷಗಳಿವೆ ಎಂಬುದನ್ನ ಈ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಬನ್ನಿ. ಇಲ್ಲಿ ನೋಡಿ, ಅಮೆರಿಕ ದೇಶದಲ್ಲಿ ಪ್ರಮುಖವಾಗಿ ಎರಡು ಪಕ್ಷಗಳು ಬರ್ತಾವೆ. ಒಂದು ಡೆಮಾಕ್ರೆಟಿಕ್ ಪಾರ್ಟಿ ಅಂತೇಳಿ, ಇನ್ನೊಂದು ರಿಪಬ್ಲಿಕ್ ಪಾರ್ಟಿ ಅಂತೇಳಿ ಎರಡು ಪಾರ್ಟಿಗಳು ಬರ್ತಾವೆ. ಇಲ್ಲಿ ನೋಡ್ರಿ, ಥೋಮಸ್ ಜೆಫರ್ಸನ್ ಮತ್ತು ಜೇಮ್ಸ್ ಮಾಡಿಸನ್ ಇಬ್ಬರು ಕೂಡ್ಕೊಂಡು 1792ರಲ್ಲಿ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಪಾರ್ಟಿ ಎಂಬುದನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. 1792ರಲ್ಲಿ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಪಾರ್ಟಿ ಎಂಬುದನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ 1828ರಲ್ಲಿ ಅಮೆರಿಕಾದಲ್ಲಿ ಆಂಡ್ರೂ ಜಾಕ್ಸನ್ ಈ ವ್ಯಕ್ತಿ 7ನೇ ಅಧ್ಯಕ್ಷನಾಗಿದ್ದನು. ಈ ವ್ಯಕ್ತಿ ಏನ್ ಮಾಡ್ತಾನ, 1828ರಲ್ಲಿ ಪ್ರತ್ಯೇಕವಾಗಿ ಏನ್ ಮಾಡ್ತಾನ, ಡೆಮೋಕ್ರೆಟಿಕ್ ಪಕ್ಷವನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾನ. ಯಾವ ಪಾರ್ಟಿಯನ್ನ? ಡೆಮೋಕ್ರೆಟಿಕ್ ಪಾರ್ಟಿ. ಇದು ಅಮೆರಿಕ ದೇಶದ ಒಂದು ಬಲಿಷ್ಠವಾದಂತ ಪಕ್ಷವಾಗಿದೆ. ಇದು ಸ್ಥಾಪನೆ ಆಗಿದೆ ಯಾವಾಗ? 1828ರಲ್ಲಿ ಸ್ಥಾಪನೆ ಮಾಡಿದಾಗ ಆಂಡ್ರೂ ಜಾಕ್ಸನ್ ಅಂತ ಹೇಳಿ. ಇಷ್ಟು ಮಾಹಿತಿ ನೀವೇ ಮಾಡ್ಕೋಬೇಕು, ನೆನಪಿಟ್ಕೋಬೇಕು. ಈ ಒಂದು ಡೆಮೋಕ್ರೆಟಿಕ್ ಪಾರ್ಟಿಯು ಮೊದಲ ಅಮೆರಿಕನ್ ಜನಪ್ರಿಯ ರಾಜಕೀಯ ಪಕ್ಷವಾಗಿ ಬೆಳವಣಿಗೆಯನ್ನ ಹೊಂದಿತ್ತು. ಯಾವುದು? ಡೆಮೋಕ್ರೆಟಿಕ್ ಪಾರ್ಟಿ ಪ್ರಮುಖ ಬೆಳವಣಿಗೆ ಪಕ್ಷವಾಗಿ ಹೊಂದಿತ್ತು. ಈ ಒಂದು ಪಕ್ಷದಲ್ಲಿ ಪ್ರಮುಖ ನಾಯಕರಂತಂದ್ರ ಬಿಲ್ ಕ್ಲಿಂಟನ್ ಅಂತೇಳಿ, ಬರಾಕ್ ಒಬಾಮಾ, ಜೋ ಬೈಡನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಮತ್ತು ಕೆನಡಿ ಇವರು ಈ ಒಂದು ಪಕ್ಷದ ಪ್ರಮುಖ ಅಧ್ಯಕ್ಷರಾಗಿ ಅಧಿಕಾರ ಚಲಾವಣೆಯನ್ನ ಮಾಡಿರುತ್ತಾರೆ. ಪಕ್ಷ ಸ್ಥಾಪನೆಯಾಗಿದ್ದು 1828. ಯಾರು ಸ್ಥಾಪನೆ ಮಾಡಿದ್ರು? ಜಾಕ್ಸನ್ ಅಂತೇಳಿ. ಇದು ಕೂಡ ನೆನಪಿರ್ಬೇಕು. ಇವ 7ನೇ ಅಧ್ಯಕ್ಷನಾಗಿದ್ದ, ಅದು ಕೂಡ ನೋಟ್ ಮಾಡ್ಕೋಬೇಕು. ಓಕೆನಾ? ಒಟ್ಟಾಗಿ ಎರಡು ಪಕ್ಷ ಸ್ಥಾಪನೆ ಆಗಿದ್ದು 1792ರಲ್ಲಿ, ಪ್ರತ್ಯೇಕವಾಗಿ ಸ್ಥಾಪನೆ ಆಗಿದ್ದು 1828ನೇ ಇಸ್ವಿ ಒಳಗೆ ಪ್ರತ್ಯೇಕವಾಗಿ ಸ್ಥಾಪನೆ ಆಯ್ತು. ಓಕೆನಾ? ಅದನ್ನು ಕೂಡ ನೋಟ್ ಮಾಡ್ಕೋಬೇಕು. ಇನ್ನೊಂದು ಅಮೆರಿಕದ ಪ್ರಮುಖವಾದ ಪಕ್ಷ ಯಾವುದು? ಒಂದು ಡೆಮೋಕ್ರಾಟಿಕ್ ಪಕ್ಷ, ಇನ್ನೊಂದು ಯಾವುದು? ರಿಪಬ್ಲಿಕ್ ಪಾರ್ಟಿ ಅಂತೇಳಿ. ಇದು 2ನೇ ಬಲಿಷ್ಠವಾದಂತ ಪಕ್ಷವಾಗಿದೆ. ಈ ಒಂದು ಪಕ್ಷವನ್ನ 1854ರಲ್ಲಿ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇದು ಸ್ಥಾಪನೆ ಮಾಡಿದ ಎಲ್ಲಿ ಅಂತಂದ್ರ ಜುಲೈ 6, 1854ರಂದು ಮಿಸಿಗನ್ ರಾಜ್ಯದ ಜಾನ್ಸನ್ ನಗರದಲ್ಲಿ ಈ ಪಕ್ಷವನ್ನ ಸ್ಥಾಪನೆ ಮಾಡಲಾಗುತ್ತದೆ. ಎಲ್ಲಿ? ಜುಲೈ 6, 1854ರಂದು ಮಿಸಿಗನ್ ರಾಜ್ಯದ ಜಾಕ್ಸನ್ ಎಂಬ ನಗರದಲ್ಲಿ ಈ ಪಕ್ಷವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಈ ಪಕ್ಷವನ್ನು ಸ್ಥಾಪನೆ ಮಾಡಿದವರು ವೈಯಕ್ತಿಕವಾಗಿ ಯಾರು ಇಲ್ಲ, ಕೆಲವು ವ್ಯಕ್ತಿಗಳು ಕೂಡ್ಕೊಂಡು ಈ ಒಂದು ರಿಪಬ್ಲಿಕ್ ಪಾರ್ಟಿಯನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಈ ಪಕ್ಷದ ಸ್ಥಾಪಕರಲ್ಲಿ ವೈಯಕ್ತಿಕವಾಗಿ ಹೆಸರನ್ನ ನಾವು ಕಾಣೋದಿಲ್ಲ. ಅದಾದ್ಮೇಲೆ ಅಬ್ರಹಾಂ ಲಿಂಕನ್ 1860ರಲ್ಲಿ ರಿಪಬ್ಲಿಕ್ ಪಾರ್ಟಿಯಿಂದ ಅಮೆರಿಕದ ಮೊದಲ ರಿಪಬ್ಲಿಕ್ ಅಧ್ಯಕ್ಷರಾಗುವಂತ ಕೆಲಸವನ್ನ ಮಾಡ್ತಾರೆ. ರಿಪಬ್ಲಿಕ್ ಪಾರ್ಟಿಯ ಮೊದಲ ಅಧ್ಯಕ್ಷರಾಗು ಅಬ್ರಹಾಂ ಲಿಂಕನ್ ಅಂತೇಳಿ. ಇದು ಕೂಡ ನೋಟ್ ಮಾಡ್ಕೋಬೇಕು. ಅಬ್ರಹಾಂ ಲಿಂಕನ್ ಆದ್ಮೇಲೆ ಈ ಒಂದು ಪಕ್ಷದಲ್ಲಿ ಪ್ರಮುಖವಾಗಿ ಅಧಿಕಾರ ಚಲಿಸ್ತವೆ ಯಾರಂತಂದ್ರೆ ಥಿಯಡೋರ್ ರೂಸ್ವೆಲ್ಟ್ ಅಂತೇಳಿ 1901ರಿಂದ 1909, ಜಾರ್ಜ್ ಡಬ್ಲ್ಯೂ ಬುಷ್ ಅಂತೇಳಿ 2001ರಿಂದ 2009, ಡೊನಾಲ್ಡ್ ಟ್ರಂಪ್ ಅಂತೇಳಿ 2017ರಿಂದ 2021. ಆಮೇಲೆ ಈಗ ಪ್ರಸ್ತುತವಾಗಿ ಕೂಡ ಟ್ರಂಪ್ ಏನ್ ಮಾಡಾಕತ್ತಾಗ ಈ ಒಂದು ರಿಪಬ್ಲಿಕ್ ಪಾರ್ಟಿಯಿಂದ ಅಧ್ಯಕ್ಷರಾಗಿ ಅಧಿಕಾರವನ್ನ ಚಲಾವಣೆ ಮಾಡುವಂತ ಕೆಲಸವನ್ನ ಪ್ರಸ್ತುತವಾಗಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ
ಇನ್ನೊಂದು ನೀವು ಗಮನಿಸಬೇಕು, ಅಮೆರಿಕದಲ್ಲಿ ಪ್ರಮುಖವಾಗಿ ಎರಡು ಪಕ್ಷಗಳದಾವ. ಅಲ್ಲಿ ಅಮೆರಿಕದಲ್ಲಿ ಮೂರನೇ ಪಕ್ಷಕ್ಕೆ ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಆ ದೇಶದ ಜನತೆ ಕೊಟ್ಟಿಲ್ಲ. ಹಂಗಂತೇಳಿ ಅಲ್ಲಿ ಮೂರನೇ ಪಕ್ಷ ಉದಯ ಆಗೈತಿ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅಲ್ಲಿ ಮೂರನೇ ಪಕ್ಷಗಳು ಉದಯ ಆಗ್ಯಾವ. ಆದ್ರ ಆ ಮೂರನೇ ಪಕ್ಷ ಸಂಪೂರ್ಣವಾಗಿ ಅಲ್ಲಿ ವಿಜಯವನ್ನ ಸಾಧಿಸಲು ಅದರ ಸಫಲತೆ ಆಗಲು ಅಲ್ಲಿ ಅವಕಾಶವನ್ನ ಅಲ್ಲಿ ಜನ ಮಾಡಿ ಕೊಟ್ಟಿಲ್ಲ. ಅಂತ ಪಕ್ಷಗಳು ಯಾವ ಅಂತಂದ್ರ ಇಲ್ಲಿ ನೋಡ್ರಿ, 1948ರಲ್ಲಿ ಸ್ಟೇಟ್ಸ್ ರೈಟ್ಸ್ ಡೆಮೊಕ್ರಾಟಿಕ್ ಪಾರ್ಟಿ ಸ್ಥಾಪನೆ ಆಗಿತ್ತು, ಇದು ಕೂಡ ವಿಫಲವಾಯಿತು. ಅದಾದ್ಮೇಲೆ 1668ರಲ್ಲಿ ದಿ ಅಮೆರಿಕನ್ ಇಂಡಿಪೆಂಡೆಂಟ್ ಪಾರ್ಟಿ, ಇದು ಕೂಡ ಸ್ಥಾಪನೆ ಆಗಿ ಇದು ಕೂಡ ವಿಫಲತೆನ ಹೊಂದಿ. 1971ರಲ್ಲಿ ಲಿಬರೇಟರಿಯಲ್ ಪಾರ್ಟಿ ಸ್ಥಾಪನೆ ಆಯ್ತು, ಇದು ಕೂಡ ವಿಫಲವಾಯಿತು. 1990ರಲ್ಲಿ ರಿಫಾರ್ಮ್ ಪಾರ್ಟಿ ಸ್ಥಾಪನೆ ಆಯ್ತು, ಇದು ಕೂಡ ಯಶಸ್ವಿ ಕಾಣಲಿಲ್ಲ. 2000 ಇಸ್ವಿಯಲ್ಲಿ ಗ್ರೀನ್ ಪಾರ್ಟಿ ಸ್ಥಾಪನೆ ಆಯ್ತು, ಇದು ಕೂಡ ಯಶಸ್ಸನ್ನ ಸಾಧಿಸಲು ಸಾಧ್ಯ ಆಗಲಿಲ್ಲ. ಇನ್ನು 2021ರಲ್ಲಿ ಪವರ್ ಪಾರ್ಟಿಯನ್ನ ಸ್ಥಾಪನೆ ಮಾಡಿತ್ತು, ಇದು ಕೂಡ ಯಶಸ್ವಿಯನ್ನ ಸಾಧಿಸಲಿಲ್ಲ. ಈಗ ಇತ್ತೀಚೆಗೆ ಅಮೆರಿಕದಲ್ಲಿ ಆ ಎರಡು ಪಕ್ಷಕ್ಕೆ ಶೆಡ್ ಹೊಡೆಯುವಂತೆ ದಿ ಅಮೆರಿಕನ್ ಪಾರ್ಟಿಯನ್ನ ಸ್ಥಾಪಿಸುವುದಾಗಿ ಮತ್ತೊಬ್ಬ ಘೋಷಣೆಯನ್ನ ಮಾಡ್ಯಾರ. ಇದು ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೋ ನಾವು ಏನ್ ಮಾಡ್ಬೇಕು, ಕಾದು ನೋಡ್ಬೇಕಾಗ್ತದ. ಹೀಗಾಗಿ ಈ 2025ರಲ್ಲಿ ದಿ ಅಮೆರಿಕನ್ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ ಯಾರಂತಂದ್ರೆ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾರು ಎಲಾನ್ ಮಸ್ಕ್. ಈಗ ಈ ಒಂದು ಪಕ್ಷದಿಂದ ಎಲಾನ್ ಮಸ್ಕ್ ನ ಜೀವನ ಚರಿತ್ರೆ ಅಥವಾ ತನ್ನ ರಾಜಕೀಯ ಜೀವನ ಅಥವಾ ರಾಜಕೀಯ ಏನಾಗತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗ್ತದೆ. ಹೀಗೆ ಮಾಡೋಣ್ರಿ, ಆ ಹೊಸದಾಗಿದ್ದ ಅಮೆರಿಕನ್ ಪಾರ್ಟಿ ಏನ್ ಘೋಷಣೆ ಮಾಡ್ಯಾರಲ್ಲ, ಆ ಎಲಾನ್ ಮಸ್ಕ್ ನ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕಲೆ ಹಾಕೋನು. ಓಕೆನಾ? ಇಲ್ಲಿ ಎಲಾನ್ ಮಸ್ಕ್ ಅನ್ನು ವಿಶ್ವದ ಮೊದಲ ಶ್ರೀಮಂತ ವ್ಯಕ್ತಿಯಾಗಿದ್ದಾನೆ. ವಿಶ್ವದ ನಂಬರ್ 1 ಶ್ರೀಮಂತ ವ್ಯಕ್ತಿಯಾಗು ಎಲಾನ್ ಮಸ್ಕ್ ಅಂತೇಳಿ. ಈತನ ಒಡೆತನದಲ್ಲಿರುವಂತ ಅತ್ಯಂತ ಜಾಲತಾಣ ಯಾವುದು? ಎಕ್ಸ್. ಏನ ಈತನ ಅಧೀನದಲ್ಲಿರುವಂತ ಪ್ರಮುಖ ಯಾವುದು? ಎಕ್ಸ್ ಎನ್ನುವುದು ಈತನ ಅಧೀನದಲ್ಲಿರುವಂತ ಪ್ರಮುಖವಾದಂತ ಒಂದು ಅಸ್ತ್ರ ಆಗಿದೆ. ಆಮೇಲೆ ಈ ಎಲಾನ್ ಮಸ್ಕ್ ಅನ್ನು ಜೂನ್ 28, 1971ರಲ್ಲಿ ಪೆಟ್ರೂಯಾದ ದಕ್ಷಿಣ ಆಫ್ರಿಕಾದಲ್ಲಿ ಜನನವನ್ನ ಹೊಂದುತ್ತಾನೆ. ಇದರ ಜನನ ಯಾವಾಗ? 1971 ಪೆಟ್ರೂಯಾ ದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತದೆ, ಅಲ್ಲಿ ಜನನವನ್ನ ಹೋಗ್ತಾನೆ. ಅದಾದ್ಮೇಲೆ ಎಲಾನ್ ಮಸ್ಕ್ ಅನ್ನು ಪೌರತ್ವವನ್ನು ಪಡೆದುಕೊಂಡಂತ ದೇಶಗಳು ಯಾವಂತಂದ್ರೆ ಇಲ್ಲಿ ಜನನ ಆಗ್ತಾನ. ಓಕೆ, ಕೆನಡಾದಲ್ಲಿ ಪೌರತ್ವವನ್ನು ಪಡ್ಕೋತಾನ. ಅದಾದ್ಮೇಲೆ 2002ನೇ ಇಸ್ವಿಯಿಂದ 2002ನೇ ಇಸ್ವಿಯಿಂದ ಅಮೆರಿಕದ ಪೌರತ್ವವನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಎಲಾನ್ ಮಸ್ಕ್ ಅನ್ನು ಮಾಡ್ತಾನೆ. ಓಕೆನಾ? ಈಗ ಅದೇ ಎಲಾನ್ ಮಸ್ಕ್ ಅನ್ನು ಡೊನಾಲ್ಡ್ ಟ್ರಂಪ್ ಅನ್ನು ಅಧಿಕಾರದಲ್ಲಿ ವಿಜಯವನ್ನು ಸಾಧಿಸಲು ಪ್ರಮುಖವಾದ ಪಾತ್ರವನ್ನು ವಹಿಸುವಂತ ವ್ಯಕ್ತಿಯಾಗೂ ಎಲಾನ್ ಮಸ್ಕ್. ಈಗ ಡೊನಾಲ್ಡ್ ಟ್ರಂಪ್ ಅನ್ನ ಒಂದು ಆಡಳಿತದಲ್ಲಿ ಒಂದು ಖಾತೆಯನ್ನು ಕೊಡಲಾಗಿದೆ, ಅದು ಕೂಡ ಇಬ್ಬರ ಮಧ್ಯೆ ಅಸಮಾಧಾನ ಉಂಟಾಗಿ ಹೊಸದಾಗಿ ಪಕ್ಷವನ್ನು ಘೋಷಿಸುವುದಾಗಿ ಯಾರು ಘೋಷಣೆ ಮಾಡ್ಯಾರ? ಎಲಾನ್ ಮಸ್ಕ್ ಅನ್ನು ಘೋಷಣೆಯನ್ನ ಮಾಡಿದ್ದಾನೆ. ಏನ ಇಷ್ಟು ಇದ್ರ ಬಗ್ಗೆ ನೀವೇನ್ ಮಾಡ್ಕೋಬೇಕು? ಮಾಹಿತಿಯನ್ನ ಕಲೆ ಹಾಕೋಬೇಕು. ಈಗ ನೀವೇನ್ ಗಮನಿಸ್ಬೇಕಂತಂದ್ರ 2025ರಲ್ಲಿ ಎಲಾನ್ ಮಸ್ಕ್ ಅನ್ನು ಘೋಷಣೆ ಮಾಡಿದ ಪಕ್ಷದ ಹೆಸರು ಕೇಳ್ತಾರೆ ನಿಮ್ಗ. ಆ ಪಕ್ಷ ಯಾವುದು? ದಿ ಅಮೇರಿಕನ್ ಪಾರ್ಟಿ. ಏನ ಇದು ಯಾರು ಘೋಷಣೆ ಮಾಡಿದ್ದು? ಎಲಾನ್ ಮಸ್ಕ್. ಏನ ಇದು 2025ರಲ್ಲಿ ಘೋಷಣೆ ಮಾಡಿದಂತ ಪಕ್ಷ. ನಿಮ್ಗೆ ಎಕ್ಸಾಮ್ ಆಗಿ ಏನ್ ಮಾಡ್ಬೋದು? ಅಮೆರಿಕದಲ್ಲಿ ದಿ ಅಮೆರಿಕನ್ ಪಾರ್ಟಿ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದ ವ್ಯಕ್ತಿ ಅಂತ ಕೇಳ್ಬೋದು, ಎಲಾನ್ ಮಸ್ಕ್ ಅಂತೇಳಿ ಏನ್ ಮಾಡ್ಬೇಕಾಗ್ತದೆ? ಉತ್ತರವನ್ನ ಬರೀಬೇಕಾಗ್ತದೆ. ಇದಾದ್ಮೇಲೆ ಇನ್ನ ಸಣ್ಣ ಮಾಹಿತಿಯನ್ನ ಕಲೆ ಹಾಕೋಣ. ಭಾರತದ ರಾಜಕೀಯ ಒಂದು ಪಕ್ಷಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋಣ. ಇಲ್ಲಿ ನೋಡ್ರಿ, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂತ ದೇಶ ಯಾವುದು? ಅದು ನಮ್ಮ ಭಾರತ ದೇಶ. ಅದು ಒಂದೇ ಅಲ್ಲ, ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ರಾಜಕೀಯ ಪಕ್ಷಗಳನ್ನ ಹೊಂದಿರುವಂತ ದೇಶವಾಗಿದೆ. ನೋಡಿ, ಭಾರತವು ವಿಶ್ವದಲ್ಲಿಯೇ ಅತಿ ಹೆಚ್ಚು ರಾಜಕೀಯ ಪಕ್ಷಗಳನ್ನ ಹೊಂದಿರುವಂತ ದೇಶ ಯಾವುದು? ಅದು ನಮ್ಮ ಭಾರತ ದೇಶ ಆಗಿದೆ. ಅದಷ್ಟೇ ಅಲ್ಲ, ಇಂಡಿಯಾದೊಳಗ ಸದ್ಯ ಪ್ರಸ್ತುತ 6 ರಾಷ್ಟ್ರೀಯ ಪಕ್ಷಗಳಿವೆ. ಅವ್ಯಾವು ಯಾವಾಗ ಸ್ಥಾಪನೆ ಆಗುವ ಅಂತೇಳಿ ಮುಂದೆ ಚರ್ಚೆ ಮಾಡೋಣ. ಎಷ್ಟದಾವು? 6 ರಾಷ್ಟ್ರೀಯ ಪಕ್ಷಗಳದಾವು. 350ಕ್ಕೂ ಅಧಿಕ ಪ್ರಮುಖ ರಾಜ್ಯ ಪಕ್ಷಗಳು ಇದಾವೆ. ಒಟ್ಟಾರೆಯಾಗಿ ಇರುವಂತ ರಾಜಕೀಯ ಪಕ್ಷ ಎಷ್ಟಂತಂದ್ರೆ ನೋಂದಾಯಿತ ಆಗಿದ್ದು 2858 ನೋಂದಾಯಿತ ರಾಜಕೀಯ ಪಕ್ಷಗಳನ್ನ ನಾವು ಇಲ್ಲಿ ಕಾಣ್ಬೋದು, ಭಾರತ ದೇಶದಲ್ಲಿ ಕಾಣಬಹುದು.
ಈಗ ನಾವು ಈ ಒಂದು ಅವಧಿಯಲ್ಲಿ ಏನ್ ಮಾಡೋಣ, ಪ್ರಮುಖವಾಗಿ ಇರುವಂತ 6 ರಾಷ್ಟ್ರೀಯ ಪಕ್ಷಗಳು ಯಾವ ಅಂತೇಳಿ ಇಲ್ಲಿ ಚರ್ಚೆನ ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಇಲ್ಲಿ ನೋಡ್ರಿ, ಭಾರತದ ರಾಷ್ಟ್ರೀಯ ಮಾನ್ಯತೆಯನ್ನು ಪಡೆಯುವಂತ ಪಕ್ಷಗಳು 6 ಎಕ್ಸಾಮ್ ಕೇಳಬಹುದು. ಎಷ್ಟು ಪಕ್ಷಗಳು? 6 ಪಕ್ಷಗಳು. ಅವು ಅಂತಂದ್ರೆ, ಒಂದು ಭಾರತೀಯ ಜನತಾ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಭಾರತ್ ಕಮ್ಯುನಿಸ್ಟ್ ಪಕ್ಷ, ಬಹುಜನ ಸಮಾಜ ಪಕ್ಷ, ಆಮ್ ಆದ್ಮಿ ಪಕ್ಷ, ಇನ್ನೊಂದು ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಅಂತೇಳಿ. ಇವು 6 ರಾಷ್ಟ್ರೀಯ ಮಾನ್ಯತೆಯನ್ನು ಪಡೆಯುವಂತ ರಾಷ್ಟ್ರೀಯ ಪಕ್ಷಗಳಾಗಿವೆ. ಭಾರತೀಯ ಜನತಾ ಪಕ್ಷವನ್ನು 1980ರಲ್ಲಿ ಸ್ಥಾಪನೆ ಮಾಡಲಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885 ಸ್ಥಾಪನೆ ಮಾಡಲಾಯಿತು. ಭಾರತದ ಕಮ್ಯುನಿಸ್ಟ್ ಪಕ್ಷವನ್ನ 1964ರಲ್ಲಿ ಸ್ಥಾಪನೆ ಮಾಡಲಾಯಿತು. ಬಹುಜನ ಸಮಾಜ ಪಕ್ಷವನ್ನ 1984ರಲ್ಲಿ, ಆಮ್ ಆದ್ಮಿ ಪಕ್ಷವನ್ನ 2012ರಲ್ಲಿ ಸ್ಥಾಪನೆ ಮಾಡಲಾಯಿತು. ನ್ಯಾಷನಲ್ ಪೀಪಲ್ಸ್ ಪಾರ್ಟಿಯನ್ನ 2013ರಲ್ಲಿ ಈ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಲಾಯಿತು. ಇಷ್ಟು ಇಂಡಿಯಾದಲ್ಲಿರುವಂತ ರಾಷ್ಟ್ರೀಯ ಪಕ್ಷಗಳು ಆಗಿವೆ. ಇಷ್ಟು ಈ ಒಂದು ಅವಧಿಯಲ್ಲಿ ಅಮೆರಿಕದಲ್ಲಿರುವಂತ ರಾಜಕೀಯ ಸಿಸ್ಟಮ್ ಬಗ್ಗೆ, ಅಮೆರಿಕದಲ್ಲಿ ಸ್ಥಾಪನೆಯಾದಂತ ಹೊಸ ರಾಜಕೀಯ ಪಕ್ಷ ಯಾವುದು, ಇಂಡಿಯಾದಲ್ಲಿ ಎಷ್ಟು ಪಕ್ಷಗಳಿವೆ, ಅದರಲ್ಲಿ ರಾಷ್ಟ್ರೀಯ ಪಕ್ಷಗಳು ಯಾವುವು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಮುಂದಿನ ಅವಧಿಯಲ್ಲಿ ಮತ್ತೊಂದು ವಿಷಯವನ್ನು ಆಯ್ದುಕೊಂಡು ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.